ಇವತ್ತು ನಾನು ಈ ವಿಡಿಯೋ ಮಾಡೋಕೆ ಎರಡು ಪ್ರಮುಖ ಉದ್ದೇಶಗಳಿದಾವೆ. 2024 ಒಳಗಡೆ ನಾನು ಕೆಸೆಟ್ ಪರೀಕ್ಷೆನ ಫಸ್ಟ್ ಅಟೆಂಪ್ಟ್ ಒಳಗೆ ಕ್ಲಿಯರ್ ಮಾಡಿದೆ. ಸೊ ಅದರದ್ದು ಇವತ್ತು ನಿಮ್ಮ ಮುಂದೆ ನೀವು ನೋಡ್ತಾ ಇದ್ದೀರಿ. ನನಗೆ ಇವತ್ತು ಕೆಸೆಟ್ ಇಂಗ್ಲೀಷ್ ವಿಷಯದೊಳಗಡೆ ನನಗೆ ಅರ್ಹತಾ ಪ್ರಮಾಣ ಪತ್ರ ಸಿಕ್ಕೈತಿ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಕ್ಕೈತಿ. ಸೊ ಇದರಿಂದ ನಾನು ಮುಂದ್ಗಡೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು. ಸೊ ಇದನ್ನು ನಿಮಗೆ ನಾನು ಯಾಕೆ ಈ ವಿಡಿಯೋ ಮಾಡತ್ತೀನಿ ಅಂತಂದ್ರೆ 3 ಉದ್ದೇಶಗಳಿದಾವೆ. ಒಂದನೇ ಉದ್ದೇಶ ಏನಂತಂದ್ರೆ, ಯಾರೆಲ್ಲ ಕೆಸೆಟ್ ಪರೀಕ್ಷೆಯನ್ನು ತಯಾರು ಮಾಡ್ತಾ ಇದ್ದೀರಿ ಅಥವಾ ಮುಂದೆ ಓದಬೇಕು, ನಾನು ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅನ್ಕೊಂಡ್ರಿ, ಇದು ಫಸ್ಟ್ ಸ್ಟೆಪ್ ನಿಮ್ಗೆ. ಅಂದರೆ ಒಂದು ಪುಟಾಣಿ ಹೆಜ್ಜೆ ಇದ್ದಂಗೆ. ಇವತ್ತು ನೀವೇನಾದರೂ ಸರಿಯಾಗಿ ಓದಿಲ್ಲ ಅಥವಾ ಕೆಸೆಟನ್ನು ಕ್ಲಿಯರ್ ಮಾಡಲಿಲ್ಲ ಅಥವಾ ನೆಟ್ಟನ್ನು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ನೀವು ಅನ್ಕೊಂಡಿರುವಂಥ ಕನಸನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ. ಇನ್ನು ಎರಡನೇ ಉದ್ದೇಶ ಏನಂತಂದ್ರೆ, ಈಗ ನೀವು ಕೆಸೆಟ್ ಪರೀಕ್ಷೆಯನ್ನು ಬರೀತೀರಿ ಮತ್ತು ಪಾಸ್ ಆಗ್ತೀರಿ. ಪಾಸ್ ಆದಾಗ ಆಗುವಂಥ ಖುಷಿ ಏನು ಸಿಗ್ತದೆ, ಅಥವಾ ನಿಮ್ಮ ಗೆಳೆಯರು ನಿಮ್ಗೇನು ನೋಡುವಂಥ ದೃಷ್ಟಿಕೋನ ಆಗಿರ್ಬೋದು, ಮತ್ತು ನಿಮ್ಮ ತಂದೆ ತಾಯಿಗೆ ನೀವು ಕೊಡುವಂಥ ಮಾತಾಗಿರ್ಬೋದು, ಇವೆಲ್ಲ ಬಹಳ ಪರಿಣಾಮ ಆಗ್ತೈತೆ ನಿಮ್ಮ ಲೈಫ್ ಒಳಗಡೆ. ಸೊ ಬೆಸ್ಟ್ ವೇ ಅಂತ ಏನಂತಂದ್ರೆ, ಇದನ್ನು ನೀವು ಬೆಸ್ಟ್ ಮೋಟಿವೇಶನ್ ತಿಳ್ಕೊರಿ. ಅಂತಂದರೆ ನೀವು ಹೆಂಗೆ ಪ್ರಿಪ್ರೇಷನ್ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಈಗ ಆಲ್ರೆಡಿ ನಾನು ಕೆಸೆಟನ್ನು ಕ್ಲಿಯರ್ ಮಾಡಿದ್ದೀನಿ, ನನ್ನ ಕಡೆ ನಾನು ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದೀನಿ ಅನ್ನುವಂಥ ಒಂದು ಫೀಲು ನಿಮ್ಮೊಳಗೆ ಬರಬೇಕು. ಮತ್ತು ಕೇವಲ ಬರೀ ನಾನು ಈಗ ನನ್ನ ರೀತಿಯೂ ಭಾಳ ಮಂದಿ ವೀಡಿಯೋ ಮಾಡ್ತಾರೆ. ಸೊ ಅವರು ನಿಮಗೆ ಹೇಳ್ತಾರೆ ಹಂಗೆ ಚೆನ್ನಾಗಿ ಮಾಡಿರಿ, ನೀವು ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀರಿ ಅಂತಂದ್ರೆ. ಇದು ನಾವೇನು ಹೇಳ್ತೀವಿ ಅಂದ್ರೆ, ಇನ್ನೊಬ್ಬರು ಹೇಳಿಂದ ಬರುವಂಥ ಒಂದು ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಹೇಳ್ತೀವಿ. ಸೊ ನಿಮ್ಮ ಕಡೆ ಏನು ಬರಬೇಕಂತಂದ್ರೆ ಇಂಟರ್ನಲ್ ಮೋಟಿವೇಶನ್, ಅಂದರೆ ಒಳಗಿಂದನೇ ಬರಬೇಕು. ಸೊ ಒಳಗಿಂದ ಬರಬೇಕಂದ್ರೆ ನೀವು ಏನು ಮಾಡಬೇಕು, ಸೊ ಈಗಿಂದನೇ ಸ್ಟಾರ್ಟ್ ಮಾಡಬೇಕು. ನೋಟಿಫಿಕೇಷನ್ ಆದಾಗ ಎಲ್ಲರೂ ಕೂಡ ತಯಾರಿ ಮಾಡ್ತಾರೆ. ಬಟ್ ನೀವು ಹೆಂಗೆ ಆಗಿರ್ಬೇಕಂತಂದ್ರೆ, ನೀವೇನು ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ತೀರಿ ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸ್ತಾ ಇದ್ದೀರಿ, ಇವತ್ತಿನ ಕ್ಷಣದಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗೆ ನಾನು ನಿಮಗೆ ಹೇಳ್ತೀನಿ, ನೀವು ಓದಬೇಕಾಗಿರೋದು ನಿಮ್ಮ ಮಾಸ್ಟರ್ ಡಿಗ್ರಿ ಸಬ್ಜೆಕ್ಟ್ ಒಳಗಡೆ ಗ್ರೀಪ್ ಮತ್ತು ಕಮಾಂಡನ್ನು ಹೊಂದಿರಬೇಕು. ಅಂದರೆ ನಿಮ್ಮ ಬೆಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಏನೇನು ನೋಟ್ಸ್ ಕೊಟ್ಟಿರ್ತಾರ, ಏನೇನು ಕ್ಲಾಸ್ ತೊಗೊಂಡಿರ್ತಾರ, ಆ ಒಂದು ಸಿಲೆಬಸನ್ನು ಕಂಪ್ಲೀಟ್ ಮುಗಿಸ್ಕೊರಿ. ಸೆಕೆಂಡ್, ಮತ್ತು ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಬೇಕು. ಈಗ ಕೆಇದವ್ರು ನೋಡಿರಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ವರ್ಷ ನಿಮ್ಗೆ ಕೆಸೆಟನ್ನು ಕಾಲ್ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರತಿ 8-9 ತಿಂಗಳಿಗೆ ಆಗ್ತೈತಿ. ಕೆಸೆಟ್ ಕಾಲ್ ಮಾಡಿಂದ ಜಸ್ಟ್ ನಿಮ್ಗೆ 30 to 40 ಡೇಸ್ ಅಷ್ಟು ಟೈಮ್ ಇರ್ತೈತಿ. ನಿಮ್ಗೆ ಅಲ್ಲಿ ಏನು ಓದೋಕ್ಕಾಗಲ್ಲ. ಅವಾಗ ನೀವು ಏನು ಮಾಡ್ಬೇಕಂತಂದ್ರೆ, ಅದಕ್ಕಿಂತ ಮೊದಲಿಗೆ ನೀವೆಲ್ಲ ಸಿಲೆಬಸನ್ನು ತೊಗೋಬೇಕು. ಸಿಲೆಬಸ್ ಪೇಪರ್ 1ಗೆ ಏನು ಬೇಕು, ಏನು ಓದಬೇಕು ಅನ್ನೋದನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ನಿಮ್ಗೆ ನಾನು 100% ಹೇಳ್ತೀನಿ. ಸೊ ಅದನ್ನು ಫಾಲೋ ಮಾಡಿರಿ. ಇನ್ನು ಅದು ನಾನು ಸಿಲೆಬಸನ್ನು ಕೂಡ ಕೆಳಗಿನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಪೇಪರ್ 2ದೊಳಗಡೆ ಅವರು ನಿಮ್ಗೆ ಪರ್ಟಿಕ್ಯುಲರ್ ಸಿಲೆಬಸನ್ನು ಕೊಟ್ಟಾರ, ದಯವಿಟ್ಟು ನೀವು ಅದನ್ನು ರೆಫರ್ ಮಾಡಬೇಕು. ಈಗ ಏನು ಓದಬೇಕು, ಹೇಗೆ ಓದಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದು ಎಲ್ಲಿಂದ ಅಂತಂದರೆ ಪ್ರಶ್ನೆ ಪತ್ರಿಕೆಯಿಂದ. ಸೊ ಒಂದು ಪ್ರಶ್ನೆಯನ್ನು ನೀವು ತೊಗೊಳ್ತೀರಿ, ಆ ಪ್ರಶ್ನೆಯನ್ನು ಓದ್ತೀರಿ, ಆ ಪ್ರಶ್ನೆಗೆ ಉತ್ತರ ಹಾಕಿ ಅಲ್ಲಿಗೆ ಬಿಡಬಾರ್ದು. ಸೊ 4 ಆಯ್ಕೆಗಳೇನಿರ್ತಾವೆ, ಆ 4 ಆಯ್ಕೆಗಳನ್ನು ಜಾರಿ ಹಿಡಿಬೇಕು ಅಂತಂದ್ರೆ ಅದು ಹೆಂಗೆ ಆಯ್ಕೆ ಇದೆ, ಅದರ ಬಗ್ಗೆ ಏನಿದೆ, ಒಂದೊಂದು ಆಯ್ಕೆಯ ಬಗ್ಗೆಯೂ ಕೂಡ ನೀವು ಒಂದೊಂದು ಪೇಜ್ ನೋಟ್ಸ್ ಮಾಡಿದರೂ ಕೂಡ 4 ಆಯ್ಕೆ ಎಷ್ಟಾಗುತ್ತೆ, 4 ಪೇಜ್ ಆಗುತ್ತೆ. ಹಾಗೆ ಸುಮಾರು 100 ಪ್ರಶ್ನೆಗಳನ್ನು ಮಾಡಿದ್ರೆ ಸುಮಾರು 400 ಪೇಜ್ ಆಗುತ್ತೆ. ಸೊ ಇಲ್ಲಿ 400 ಪೇಜನ್ನು ನಾವು ಯಾಕೆ ಓದಬೇಕು ಸರ್, ನಾವು ನೋಟ್ಸ್ ಮಾಡುವಲ್ಲಿ ಅಂತ ಅನ್ಬಾರ್ದು. ಪರೀಕ್ಷಾ ಏನು ಡಿಮ್ಯಾಂಡ್ ಮಾಡ್ತಾ ಇದೆ, ಎಕ್ಸಾಮ್ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಅದನ್ನು ನೀವು ಅದಕ್ಕೆ ಸ್ಯಾಟಿಸ್ಫೈ ಮಾಡಬೇಕಂತಂದರೆ ಅದ್ರ ತಕ್ಕಂಗೆ ನೀವು ಓದಬೇಕು. ನಾನು ಕೆಲವೊಂದಿಷ್ಟು 2-3 ಟಾಪಿಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಎನ್ವಿರಾನ್ಮೆಂಟ್ ಅಂತ ಪೇಪರ್ 1 ಒಳಗೆ ಒಂದು ಯೂನಿಟ್ ಬರ್ತೈತಿ. ಆ ಯೂನಿಟ್ ಒಳಗಡೆ 5 ಪ್ರಶ್ನೆಗಳು ಬರ್ತಾವೆ. ಎನ್ವಿರಾನ್ಮೆಂಟ್ ಅನ್ನುವಂಥ ಈ ಟಾಪಿಕ್ ಒಳಗಡೆ ಒಂದು ಟಾಪಿಕ್ ಪದೇ ರಿಪೀಟ್ ಆಗಿ ಬರ್ತಾ ಇದೆ. ನಿಮ್ಗೆ ಗೊತ್ತಿದೆ, ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಪ್ರೋಟೋಕಾಲ್ಸ್ ಅಂತಂದರೆ, ಈಗ ಕಾರ್ಟೇಜೆನೋ ಪ್ರೋಟೋಕಾಲ್ ಆಗಿರ್ಬೋದು, ಮ್ಯಾನ್ಟ್ರಿಯಲ್ ಪ್ರೋಟೋಕಾಲ್ ಆಗಿರ್ಬೋದು, ಪ್ಯಾರಿಸ್ ಅಗ್ರಿಮೆಂಟ್ ಆಗಿರ್ಬೋದು, ಇದ್ರ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಬರ್ತೈತಿ. ಈಗ ಹೈಯರ್ ಎಜುಕೇಷನ್ ಅಂತ ಬಂದಾಗ, ಈಗ ABC ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ನ್ಯಾಕ್ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ, ಹೌದಲ್ವಾ? ಮತ್ತು UGC ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ. ಹೀಗೆ ನಾವು ಏನು ಮಾಡಬೇಕು, ಇದು ಯಾವಾಗ ಗೊತ್ತಾಗತ್ತೆ ನಿಮಗೆ? ಬರೀ ಕೇವಲ ವೀಡಿಯೋಸ್ ನೋಡೋದ್ರಿಂದ ಅಷ್ಟೇ ಅಲ್ಲ, ಬರೀ ನೀವು ಕ್ಲಾಸ್ ಕೇಳೋದ್ರಿಂದ ಅಷ್ಟೇ ಅಲ್ಲ, ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡಬೇಕು, ಸ್ವಂತ ಸ್ಟಡಿ ಮಾಡಬೇಕು. ಅಂದಾಗ ಇವೆಲ್ಲ ಬರೋಕ್ಕೆ ಸಾಧ್ಯ ಐತಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡೋಕ್ಕೆ ಇಷ್ಟೇ. ನಿಮಗೂ ಕೂಡ ನನ್ನದಿಂದ ಸ್ವಲ್ಪ ಮೋಟಿವೇಶನ್ ಆಗಲಿ, ಸ್ವಲ್ಪ ಬದಲಾವಣೆ ಆಗಲಿ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ, ಮತ್ತು ಅವ್ರಿಗೆ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಕೂಡ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗಲಿಕ್ಕೆ